ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನ ವೇದಿಕೆಗೆ ಇಲ್ಲಿ ಯಾರು ಅಡ್ಡು ಮಾತಾಡಂಗಿಲ್ಲ. ಶಾಂತಿ. ನೀವು ಮೇಲೆ ಮೇಲೆ ಗುರೂಜಿಗೆ ಎಬ್ಬಿಸ್ಬೇಡ್ರಿ, ನನಗೊಂದ್ ಸ್ವಲ್ಪ ಮಾತಾಡಕ್ ಬಿಡ್ರಿ ದಯಮಾಡಿ. ಚಿನ್ನಪ್ಪಣ್ಣ ಇಲ್ಲ ಅದಾರ, ಅವ್ರು ಇರ್ತಾರ. ನಾ ಏನ್ರ ತಪ್ಪು ಮಾತಾಡಿದ್ರೆ ಹಿಡಿತಾರ ನನ್ನ. ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಸಮಸ್ಯೆ ಬಗೆಹರಿತಕ್ಕಂಥ ಹಂತಕ್ಕೆ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು. ಇವತ್ತು ನಿಮ್ಮ ಆಕ್ರೋಶ, ನಿಮ್ಮ ಸಿಟ್ಟು ಇಡೀ ರಾಜ್ಯಕ್ಕಲ್ಲ, ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದ್ದು. ಇಂಥ ದುಸ್ಥಿತಿಗೆ ಯಾರೂ ಕೂಡ ನಾವು ಬರಬಾರ್ದು. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಾನು ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ 27 ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ. ನಿಮಗೆ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ನನ್ನ ಡಿಸಿಸಿ ಬ್ಯಾಂಕ್ ಅಕಸ್ಮಾತ್ ಬಾಗಲಕೋಟೆ ಬಿಜಾಪುರ 2 ಆಗದೆ ಹೋಗಿದ್ರೆ, ನಾನು 370 ಕೋಟಿ ವ್ಯವಹಾರ ಇದ್ದಾಗ ಬ್ಯಾಂಕ್ ಶುರು ಮಾಡೀನಿ. ಇವತ್ತು 14,000 ಕೋಟಿಗೆ ಮುಗಿಸಿದ್ದೀನಿ ನಾನು ಬಾಗಲಕೋಟೆ ಬಿಜಾಪುರ ಸೇರಿದ್ರೆ. ಇವತ್ತು ನಾನು ಅದನ್ನು ಮಾಡೀನಿ ಅಂತ ಹೇಳಿ ಇಲ್ಲಿ ನಾನು ಹೇಳಕ್ ಬಂದಿಲ್ಲ ನಿಮ್ಗೆ. ಆದ್ರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ. ನಿಮಗೆ ಇಡೀ ಡಿಸಿಸಿ ಬ್ಯಾಂಕ್ಗಳ ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ, ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಂದು, ಅಪೆಕ್ಸ್ ಬ್ಯಾಂಕ್ ಬಿಟ್ಟ ಮೇಲೆ. ಇದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ. ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ. ಇವತ್ತು ನನ್ನಲ್ಲಿ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ, ರೈತರದ ಇಲ್ಲೇ ಸಿರುಗೂರು ಅವ್ರು ಕೂತಾರೆ ಇಲ್ಲೇ. ಅವ್ರಿಗೆ ಕೇಳ್ರಿ, ನಾನು ಹೇಳೋದಿಲ್ಲ. ಅವರು ಬಾಗಲಕೋಟೆ ಜಿಲ್ಲೆಯವರೇ, ಅವರು ಹೋರಾಟಗಾರರೇ. ಇವತ್ತು ಇಡೀ ನನ್ನ ಬಿಜಾಪುರ ಮತ್ತು ಬಾಗಲಕೋಟೆ ಸೇರಿ 27 ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂಥವು ನಾನು, ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ. ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ಅಂತೇಳಿ. ಇವತ್ತು ರೈತರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಮ್ಮಲ್ಲಿ. ನಿಮ್ಗೆ ಹೇಳಬೇಕಂತಂದ್ರೆ ರಾಷ್ಟ್ರಕ್ಕೆ 2ನೇ ನಂಬರ್ ತಂದಿದ್ವಿ ನಾವು. ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಹಿಡಿದ್ ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವ್ರು ಕೂಡ ಬಹಳ ಮಂದಿ ತಪ್ಪು ಮಾಡ್ತೀವಿ. ತೊರಿ ಬಿಡಿಸಿ ಹಾಲು ಹಿಂಡ್ಕೊಂಬ ಅಂದ್ರೆ ಕೆಚ್ಚಲ ಕೈಕೊಂಡ್ ಬಂದವರು ಅದಾರ ನಮ್ಮಲ್ಲಿ. ನಾನು ನಿಮ್ಗೆ ಹೇಳಬಾರ್ದಿದ್ದು. ಇವೆಲ್ಲ ಇವತ್ತು ಯಾಕೆ ಈ ಸಮಸ್ಯೆ ಬರ್ತಾ ಇದೆಯಪ್ಪ ಅಂತಂದ್ರೆ, 34 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇದ್ದಿದ್ದು ಬಂದಾಗಿ ಬರೀ 12 ಉಳಿದಾವ ಇವತ್ತು. ಅವನು ನಾವು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಳಬೇಕಪ್ಪ ಅಂತ, ನನ್ನ ಕಾಲದಲ್ಲೇನೆ ಇನ್ನ 2 ಮೊನ್ನೆ ಚಾಲೂ ಮಾಡಿದೆ, ನಂದಿನೂ ಬಂದ್ ಆಗ್ತಕ್ಕಂಥ ಸ್ಥಿತಿಗಿತ್ತು. ನಾನ್ ರೈತರ ಕಾರ್ಖಾನೆಯನ್ನ ಎಂದೂ ಬಂದ್ ಮಾಡೋದಿಲ್ಲ. ನಾ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಬಂದ್ ಮಾಡ್ತೀನಿ, ಇದನ್ನ ಮಾತ್ರ ಹೇಳಿ ಹೋಗ್ತೀನಿ. ಯಾಕೆ ನಿಮಗೆ ಈ ಮಾತು ಹೇಳ್ತೀನಿ ಅಂದ್ರೆ, ರೈತರಿಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥವ್ರು ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ಇದ್ರನ್ನೇ ಬೇರೆಯವ್ರಿಗೆ ಸ್ವಲ್ಪ ಬ್ಯಾನ್ ಆಗ್ತದೆ. ಆದ್ರೆ ನಮ್ಮಲ್ಲಿ ದುರ್ದೈವ ಏನಪ್ಪಾ ಅಂದ್ರೆ, ನಮ್ಮಂತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತೀವಿ ಸಹಕಾರಿದು, ಮುಂದೆ ಅವರು 2 ಫ್ಯಾಕ್ಟರಿ ಕಟ್ಕೊಂಡಂತ ಬಹಳ ಗಂಡು ಮಕ್ಕಳು ಅದಾರ ಇಲ್ಲಿ ರಾಜ್ಯದೊಳಗೆ. ಅದ್ರ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ. ಅಂತವೆಲ್ಲ ಆಗ್ಬಾರ್ದಂತ ಹೇಳಿ ಇವತ್ತು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರ ಹಿತದೃಷ್ಟಿಯಿಂದ ಆಗ್ಬೇಕಂತ ಹೇಳಿ ನನ್ನ ಪ್ರಯತ್ನ. ನಮ್ಮ ಕಣ್ಣೆದುರಿಗೆ ಬನ್ನಿ ಕೊಡಂತಕ್ಕಂಥ ಒಬ್ರು MLA ಅವರು ತನ್ನ 2 ಮಕ್ಕಳನ್ನ ಕಟ್ಕೊಂಡ್ರು, ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡ್ರು. 2 ಖಲಾಸ್ ಆದ್ರು. ನಿಮ್ಗೆ ಹೇಳ್ಬಾರ್ದು. ಅಂತ ಅನೇಕ ಉದಾಹರಣೆ ಇದಾವೆ. ಒಳ್ಳೆಯವರು ಇದ್ದಾರೆ, ಸುಮಾರಿದ್ದವರು ಇದ್ದಾರೆ. ನಾನು ಸುಮಾರಿದ್ದವ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ. ಆದ್ರೆ ನನಗೆ ಒಂದು ಆಸೆ ಏನಂದ್ರೆ, ಇವತ್ತು ಇಡೀ ರಾಜ್ಯದಷ್ಟೇ ಎಲ್ಲ ದೇಶದ ಕಣ್ಣು ನಾವು ತೆರೆಸಿದ್ದೀವಿ. FRP ಒಳಗೆ ಏನ್ ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಶಶಿಕಾಂತ್ ಗುರೂಜಿ, ಚಿನ್ನ ಪೂಜಾರಿ ಅವರು ಅಂತ ಹೇಳಿ ನಾನು ಆತ್ಮಬಲದಿಂದ ಹೇಳ್ಬೋದು. ಆ FRP ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರಗಳು.